ಹಲೋ ಎವ್ರಿವನ್, ಮತ್ತೊಮ್ಮೆ ಪ್ರಿಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಮರೆಯಲಾರದ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇರಬಹುದು ಹಾಗೆ ಕೇಳೋಣ. ಇದೊಂದು ಕರೆಂಟ್ ಫೀಲಿಂಗ್ ಸೆಕ್ಷನ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸನಲ್ ರೀಡಿಂಗ್ ತಗೋಬಹುದು. ಈಗ ಅವ್ರು ಏನು ಯೋಚನೆ ಮಾಡ್ತಾ ಇರಬಹುದು ಹಾಗೆ ಕೇಳೋಣ. ಇಲ್ಲೊಂದು ಹ್ಯಾಪಿ ಫ್ಯಾಮಿಲಿ ಬರ್ತಾ ಇದೆ, ಮತ್ತೊಂದು ಜರ್ನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಏಂಜಲ್ ಆಫ್ ಬ್ಯಾಲೆನ್ಸ್. ಇವರೊಂದು ಸೌಮ್ಯ ಸ್ವಭಾವದ ವ್ಯಕ್ತಿ ಹಾಗನ್ನಿಸ್ತಾ ಇದೆ. ಜೀವನದಲ್ಲಿ ಕಷ್ಟ ಸುಖ ಎರಡೂ ನೋಡಿದರೆ ಆದಷ್ಟು ಲೈಫನ್ನು ಬ್ಯಾಲೆನ್ಸ್ ಮಾಡ್ಕೋತಾರೆ. ಹಾಗೆ ಇಂಟ್ರೋವರ್ಟ್ ಅನ್ನಿಸ್ತಾ ಇದೆ. ಹೆಚ್ಚು ಮಾತಿಲ್ಲ, ಆದರೆ ಭಾವನಾತ್ಮಕವಾಗಿರುವಂತಹ ವ್ಯಕ್ತಿ ಹಾಗನ್ನಿಸ್ತಾ ಇದೆ. ಹಾಗೆ ಇವರೊಂದು ಡ್ರೀಮಿ ಪರ್ಸನ್ ಅನ್ನಿಸ್ತಾ ಇದೆ. ಮುಂದೆ ನನ್ನ ಜೀವನ ಚೆನ್ನಾಗಿರಬೇಕು, ಅಲ್ಲೊಂದು ಹ್ಯಾಪಿ ಫ್ಯಾಮಿಲಿ ಇರಬೇಕು, ಲೈಫನ್ನು ಆರಾಮಾಗಿ ಕಳೀಬೇಕು, ಈ ಜೀವನ ಅನ್ನೋ ಪ್ರಯಾಣದಲ್ಲಿ ನೀವು ಅವ್ರ ಜೊತೆಗಿರಬೇಕು, ಹಾಗೆಲ್ಲ ಏನೇನೋ ಕನಸುಗಳಿದೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಅವ್ರು ಏನು ಯೋಚನೆ ಮಾಡ್ತಾ ಇರ್ಬೋದು ನಿಮ್ಮ ಬಗ್ಗೆ. ಹಾಗೆ ನೋಡಿದಾಗ ಐ ಸ್ಟಿಲ್ ಫೀಲ್ ದಿ ಸೇಮ್ ಫಾರ್ ಯು ಹಾಗೆ ಹೇಳ್ತಾ ಇದ್ದಾರೆ. ಐ ಫೀಲ್ ರೊಮ್ಯಾಂಟಿಕ್ ಫಾರ್ ಯು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಬ್ಬರಲ್ಲೂ ತುಂಬ ದಿನದ ಫ್ರೆಂಡ್ಶಿಪ್ ಇದೆ ಅಂತ ಅನ್ನಿಸ್ತಾ ಇದೆ. ಆದರೆ ಇನ್ನೂ ಏನು ಡಿಸಿಷನ್ ತಗೊಂಡಿಲ್ಲ. ಮನಸ್ಸಲ್ಲಿ ತುಂಬ ಕನಸುಗಳಿದೆ. ನೀವು ಅವ್ರ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದೀರೋ ಹಾಗೆ ಅವ್ರಿಗೂ ಫೀಲಿಂಗ್ಸ್ ಇದೆ. ನೀವು ಅವ್ರ ಬಗ್ಗೆ ಏನೇನೋ ಕನಸು ಕಟ್ಕೊಂಡಿದ್ದೀರಾ. ನಿಮಗೂ ಅವರನ್ನು ಮರೆಯೋಕ್ಕಾಗ್ತಾ ಇಲ್ಲ, ಬಿಟ್ಕೊಡೋಕ್ಕಾಗ್ತಾ ಇಲ್ಲ, ಹಾಗೆ ಅವ್ರಿಗೂ ಅನ್ನಿಸ್ತಾ ಇದೆ. ನಿಮ್ಮ ಬಗ್ಗೆ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ. ಮುಂದೆ ನಿಮ್ಮ ಜೊತೆ ಜೀವನ ಮಾಡಬೇಕು, ಜೀವನ ಪೂರ್ತಿ ನಿಮ್ಮ ಜೊತೆ ಕಳೀಬೇಕು ಅನ್ನೋ ಕನಸುಗಳಿದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ. ಇಲ್ಲೊಂದು 4 ಆಫ್ ಸಾರ್ಡ್ಸ್ ಬರ್ತಾ ಇದೆ. ಡ್ರೀಮಿ ಪರ್ಸನ್ ಅಂತ ಹೇಳಿದೆ. ಹಾಗೆ ನಿಮ್ಮ ಬಗ್ಗೆ ಕನಸು ಕಾಣೋದಿದೆ. 4 ಆಫ್ ವ್ಯಾಂಡ್ಸ್ ಇದೆ. ಪೇಜ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಮತ್ತೊಂದು ಹೇರೋಫೆಂಟ್ ಇದೆ. ಇಲ್ಲೊಂದು 6 ಆಫ್ ಕಪ್ಸ್ ಇದೆ. ನಿಮ್ಮ ಬಗ್ಗೆ ತುಂಬ ನೆನಪುಗಳಿದೆ. ತುಂಬ ದಿನದಿಂದ ಜೊತೆಯಾಗಿದ್ದೀರಾ. ಆ ಹಳೆ ನೆನಪುಗಳು ಆಗಾಗ ಅವ್ರಿಗೆ ಬರ್ತಾ ಇರುತ್ತೆ. ನಿಮ್ಮ ಮಾತುಗಳು, ನಿಮ್ಮ ಜೊತೆ ಕಳೆದ ದಿನಗಳು ತುಂಬ ನೆನಪಾಗ್ತಾ ಇರುತ್ತೆ ಅವ್ರಿಗೆ. ಇಲ್ಲಿಬ್ಬರು ಯಾವುದೋ ಫಂಕ್ಷನಲ್ಲಿ ಮೀಟ್ ಆಗಿದ್ದೀರಾ ಅಥವಾ ಒಟ್ಟಿಗೆ ಕೆಲಸ ಮಾಡ್ತಾ ಇರಬಹುದು. ಆದರೆ ನಿಮಗೋಸ್ಕರ ಕಾಯೋದಿದೆ ಅವರು. ಏನೋ ಇಬ್ಬರಲ್ಲೂ ಡಿಫ್ರೆನ್ಸಸ್ ಇದೆ. ಏಜ್ ಡಿಫ್ರೆನ್ಸ್ ಇರಬಹುದು ಅಥವಾ ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು. ಏನೋ ನಿಮ್ಮಿಬ್ಬರ ಮಧ್ಯೆ ಡಿಫ್ರೆನ್ಸಸ್ ಇದೆ ಅನ್ನೋದು ಇಲ್ಲಿ ಬರ್ತಾ ಇದೆ. ಏನೋ ಅಡೆತಡೆಗಳಿದೆ, ಅದೆಲ್ಲ ಸರಿಯಾಗಲಿ ಹಾಗೆ ಕಾಯ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ಆದರೆ ನಿಮ್ಮ ಬಗ್ಗೆ ಮನಸ್ಸಲ್ಲಿ ಸಂತೋಷ ಇದೆ. ಆಗಾಗ ಭೇಟಿ ಆಗ್ತೀರಾ, ಇಬ್ಬರು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ತೀರಾ. ಇಷ್ಟೆಲ್ಲ ಇದ್ದರೂ ಇಲ್ಲೊಂದು ವೇಟಿಂಗ್ ಎನರ್ಜಿ ಬರ್ತಾ ಇದೆ. ಮುಂದೆ ಒಳ್ಳೆ ದಿನಕ್ಕೋಸ್ಕರ ನೀವು ಕಾಯ್ತಾ ಇದ್ದೀರಾ ಹಾಗೂ ಅನ್ನಿಸ್ತಾ ಇದೆ. ಹಾಗೆ ದೇವರಲ್ಲಿ ಪ್ರೇಯರ್ ಮಾಡ್ಕೊಳ್ಳೋದಿದೆ, ಮ್ಯಾನಿಫೆಸ್ಟೇಷನ್ ಇದೆ ಇಲ್ಲಿ. ಇವೆಲ್ಲದರ ಮಧ್ಯೆ ನಿಮ್ಮ ಫ್ರೆಂಡ್ಶಿಪ್ ಮುಂದುವರಿತಾ ಇದೆ ಹಾಗನ್ನಿಸ್ತಾ ಇದೆ ಇಲ್ಲಿ. ಇದಕ್ಕೆ ನಿಮ್ಮ ಎನರ್ಜಿ ಏನಿದೆ ಕೇಳೋಣ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಹಾಗೆ ನೋಡಿದಾಗ ನಿಮಗೂ ಸಂತೋಷ ಇದೆ, ಆದರೆ ಯಾಕೋ ಬೇಜಾರಿದೆ. 6 ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಕಿಂಗ್ ಆಫ್ ಸಾರ್ಡ್ಸ್ ಬರ್ತಾ ಇದೆ. 3 ಆಫ್ ಕಪ್ಸ್ ಬರ್ತಾ ಇದೆ. ಇಲ್ಲಿ 10 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಅವರನ್ನು ನೆನಪಿಸ್ಕೊಂಡಾಗ ನಿಮಗೆ ತುಂಬ ಸಂತೋಷ ಆಗುತ್ತೆ. ನಿಮ್ಮ ಇನ್ಸ್ಪಿರೇಷನ್ ಆಗಿದ್ದಾರೆ ಅವರು. ಆಗಾಗ ನೀವು ಅವ್ರ ಹತ್ರ ಎಲ್ಲ ಡಿಸ್ಕಸ್ ಮಾಡೋದಿದೆ, ಸಜೆಷನ್ಸ್ ಕೇಳೋದಿದೆ. ಆದರೆ ಯಾಕೋ ಬೇಜಾರಿದೆ. ಯಾಕೆಂದರೆ ಇಲ್ಲೊಂದು ವೇಟಿಂಗ್ ಎನರ್ಜಿ ಇರೋದ್ರಿಂದ ಇನ್ನೂ ಎಷ್ಟು ದಿನ ಕಾಯೋದು ಹಾಗೆಲ್ಲ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ನಿಮ್ಮಿಬ್ಬರ ಮಧ್ಯೆ ಏನೋ ಥರ್ಡ್ ಫ್ಯಾಕ್ಟರ್ಸ್ ಇದೆ ಅನ್ನೋದಿದೆ. ಅದು ಏಜ್ ಡಿಫ್ರೆನ್ಸ್ ಆಗಿರಬಹುದು, ರಿಲಿಜನ್ ಆಗಿರಬಹುದು. ಏನೋ ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಅನ್ನೋದು ಬರ್ತಾ ಇದೆ. ಒಳ್ಳೆ ಫ್ರೆಂಡ್ಶಿಪ್ ಇದ್ರೂ ಮುಂದುವರಿಯೋಕ್ಕಾಗ್ತಾ ಇಲ್ಲ. ನಿಮಗೆ ಅವರನ್ನು ಮರೆಯೋಕ್ಕಾಗ್ತಾ ಇಲ್ಲ. ಆದರೆ ಅವ್ರ ಸ್ವಭಾವದಿಂದ ಆಗಾಗ ನಿಮಗೆ ಸಿಟ್ಟು ಬರುತ್ತೆ. ಅವ್ರ ಸ್ವಭಾವ, ಅವ್ರ ತಾಳ್ಮೆ ನಿಮ್ಗೆ ಆಗಾಗ ಸಿಟ್ಟು ಬರ್ಸುತ್ತೆ. ಅವ್ರು ಯಾಕೆ ಏನೂ ಆ್ಯಕ್ಷನ್ ತಗೋತಾ ಇಲ್ಲ, ಯಾಕೆ ಮುಂದುವರಿತಾ ಇಲ್ಲ ಹಾಗೆಲ್ಲ ನೀವು ಯೋಚನೆ ಮಾಡ್ತೀರಾ. ಎಷ್ಟೋ ಸರಿ ನೀವು ಅವ್ರ ಹತ್ರ ಮಾತು ಕಡಿಮೆ ಮಾಡಿರೋದಿದೆ ಅಥವಾ ಮಾತು ಬಿಟ್ಟಿರೋದೂ ಇದೆ. ಆದರೆ ನಿಮಗೆ ಅವ್ರನ್ನ ಮರೆಯೋಕ್ಕಾಗ್ತಾ ಇಲ್ಲ.
ಆಗಾಗ ನೀವೇ ಮತ್ತೆ ಅವ್ರ ಜೊತೆ ಮಾತಾಡೋದಿದೆ, ಮತ್ತೆ ಕನೆಕ್ಟ್ ಆಗ್ತೀರಾ. ಯಾಕೆಂದರೆ ಆ ವ್ಯಕ್ತಿನ ನಿಮ್ಮ ಕೈನಲ್ಲಿ ಮರೆಯೋಕ್ಕಾಗ್ತಾ ಇಲ್ಲ. ಇಲ್ಲಿ ಯೂನಿವರ್ಸಿಂದ ಏನಿದೆ, ಏನು ಮೆಸೇಜ್ ಬರುತ್ತೆ ನಿಮಗೆ, ಮುಂದೆ ಏನಿದೆ ನಿಮ್ಮ ರಿಲೇಷನ್ಶಿಪ್ನಲ್ಲಿ, ಇಂಟಿಗ್ರೇಷನ್ ಇದೆ ಅನ್ನೋದು ಬರ್ತಾ ಇದೆ. ಹಾಗೆ ಸ್ವಲ್ಪ ದಿನ ಸೈಲೆಂಟ್ ಆಗಿರ್ತೀರಾ. ಇಲ್ಲೊಂದು ಪಾಲಿಟಿಕ್ಸ್ ಇದೆ, ಹಾಗೆ ಐಸೋಲೇಷನ್ ಇದೆ, ಮತ್ತೊಂದು ಇನ್ನೋಸೆನ್ಸ್ ಇದೆ. ಕೆಳಗಡೆ ಮೊಮೆಂಟ್ ಟು ಮೊಮೆಂಟ್ ಬರ್ತಾ ಇದೆ, ಕರೇಜ್ ಇದೆ. ಈ ಒಂದು ಕನೆಕ್ಷನಲ್ಲಿ ಧೈರ್ಯವಾಗಿ ಮುಂದುವರಿಯೋ ಅವಶ್ಯಕತೆ ಇದೆ. ಮುಂದೆ ಏನು ಬರಲಿ ಎದುರಿಸಬೇಕಾಗತ್ತೆ, ಏನಾದರೂ ಆ್ಯಕ್ಷನ್ ತಗೋಬೇಕಾಗುತ್ತೆ ಅನ್ನೋದು ಇಲ್ಲಿ ಯೂನಿವರ್ಸಿಂದ ಬರ್ತಾ ಇದೆ. ಇಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಒಳ್ಳೆ ಫ್ರೆಂಡ್ಶಿಪ್ ಇದೆ. ಆದ್ರೂ ಆಗಾಗ ನೀವು ಸೈಲೆಂಟ್ ಆಗಿರ್ತೀರಾ. ಇಲ್ಲೊಂದು ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ, ಏನೋ ಪಾಲಿಟಿಕ್ಸ್ ಇದೆ. ಏನೋ ಕಾರಣಕ್ಕೋಸ್ಕರ ಈ ರಿಲೇಷನ್ಶಿಪ್ಪು ಸ್ಲೋ ಆಗಿ ಮುಂದುವರಿತಾ ಇದೆ. ಆದ್ದರಿಂದ ಇಬ್ಬರು ಆಗಾಗ ಡಿಸ್ಕನೆಕ್ಟ್ ಆಗ್ತೀರಾ. ಇನ್ನೇನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಹಾಗೂ ನೋಡೋಣ. ಇಲ್ಲೊಂದು ಐ ಕಾಂಟ್ ಸಿ ಯು ಕ್ರೈಯಿಂಗ್ ಆ ಥರ ಹೇಳ್ತಾ ಇದ್ದಾರೆ. ಐ ವಿಶ್ ಐ ಕುಡ್ ಆಫರ್ ಯು ಎ ಬೆಟರ್ ರಿಲೇಷನ್ಶಿಪ್. ಯು ಫೇಲ್ ಟು ಕೀಪ್ ಎ ಬ್ಯಾಲೆನ್ಸ್ ಬಿಟ್ವೀನ್ ಯೋರ್ ಪೇರೆಂಟ್ಸ್ ಆ್ಯಂಡ್ ಮೀ. ಐ ಸ್ಟಿಲ್ ರಿಮೆಂಬರ್ ದ ಡೇ ವಿ ಮೆಟ್ ಫಸ್ಟ್. ಮತ್ತೆ ಐ ಫೀಲ್ ರೊಮ್ಯಾಂಟಿಕ್ ಫಾರ್ ಯು ಅನ್ನೋದು ಬರ್ತಾ ಇದೆ. ಇಲ್ಲಿ ಬಾಟಮ್ನಲ್ಲಿ ಏನಿದೆ, ಲೆಟ್ ಅಸ್ ಟಾಕ್ ಆ್ಯಂಡ್ ಕ್ಲಿಯರ್ ಅವರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆಲ್ಲ ಒಂದೊಂದ್ಸರಿ ಕಮ್ಯುನಿಕೇಷನ್ ಒಳ್ಳೆ ದಾರಿ ಅಂತ ಅನಿಸುತ್ತೆ. ಕೂತು ಮಾತಾಡಬೇಕಾಗತ್ತೆ. ಸುಮ್ಮನೆ ಅಳೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಇಲ್ಲೇನೋ ಇಬ್ಬರಲ್ಲೂ ಡಿಫ್ರೆನ್ಸಸ್ ಇದೆ, ಅದು ಫ್ಯಾಮಿಲಿ ಇಶ್ಯೂಸ್ ಅಂತ ಬರ್ತಾ ಇದೆ. ಇಲ್ಲಿ ಇದ್ರ ಬಗ್ಗೆ ಅವರು ಕೂತು ಮಾತಾಡಬೇಕು ಹಾಗೆ ಯೋಚನೆ ಮಾಡ್ತಾ ಇದ್ದಾರೆ. ಯಾವುದೇ ಪರಿಸ್ಥಿತಿ ಆಗಿರಲಿ, ಏನೇ ಸಮಸ್ಯೆಗಳಿರಲಿ, ಅದಕ್ಕೆ ಪರಿಹಾರ ಅಂದಾಗ ಇಬ್ಬರು ಕೂತು ಮಾತಾಡಿ ಅದನ್ನೆಲ್ಲ ಸರಿ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಫೈನಲ್ ಆಗಿ ಏಂಜಲ್ಸಿಂದ ಏನು ಬರುತ್ತೆ ಕೇಳೋಣ. ಇಲ್ಲೊಂದು ಕಾಂಟ್ರಾಕ್ಟ್ ಇದೆ, ಮತ್ತೊಂದು ಕೌನುಕೋಪ್ಯ, ಇಲ್ಲೊಂದು ಅಟ್ಯಾಚ್ಮೆಂಟ್, ಹಾಗೆ ಫೈನಾನ್ಷಿಯಲ್ ಕನ್ಸ್ಟ್ರೈನ್ಸ್ ಬರ್ತಾ ಇದೆ, ಹಾಗೆ ಕೇರಿಂಗ್ ಕನೆಕ್ಷನ್ಸ್ ಇದೆ, ಏಂಜಲ್ ಆಫ್ ಬ್ಯಾಲೆನ್ಸ್. ಮುಂದೆ ಎಲ್ಲ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ನಿಮ್ಮಿಬ್ಬರ ಮಧ್ಯೆ ಏನೋ ಡಿಸಿಷನ್ ತಗೋತೀರಾ ಅನ್ನೋದಿದೆ. ಈ ಕನೆಕ್ಷನಲ್ಲಿ ಅಟ್ಯಾಚ್ಮೆಂಟ್ ಬೆಳೀತಾ ಹೋಗುತ್ತೆ. ಹಾಗೆ ಏನೋ ಫೈನಾನ್ಷಿಯಲ್ ಇಶ್ಯೂಸ್ ಇದೆ, ಫ್ಯಾಮಿಲಿ ಇಶ್ಯೂಸ್ ಇದೆ ಹಾಗೆ ಬರ್ತಾ ಇದೆ. ಆದರೆ ನಿಮ್ಮ ಬಗ್ಗೆ ಕೇರಿಂಗ್ ಭಾವನೆ ಇದೆ. ಮುಂದೆ ಇದು ಕಂಟಿನ್ಯೂ ಆಗುತ್ತೆ. ದಿನ ಕಳೆದ ಹಾಗೆ ನಿಮ್ಮಿಬ್ಬರಲ್ಲಿ ಅಟ್ಯಾಚ್ಮೆಂಟ್ ಬೆಳೆಯುತ್ತೆ. ಹಾಗೆ ಪಾಸಿಟಿವಿಟಿ ಬರೋದಿದೆ ಅನ್ನೋದು ಏಂಜಲ್ಸ್ ಹೇಳ್ತಾ ಇದ್ದಾರೆ. ಎಲ್ಲ ಬ್ಯಾಲೆನ್ಸ್ ಆಗುತ್ತೆ. ಆದ್ದರಿಂದ ಬಿ ಹ್ಯಾಪಿ ಆ್ಯಂಡ್ ಪಾಸಿಟಿವ್. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.